ಅದಾದ್ಮೇಲೆ ನೆಕ್ಸ್ಟ್ ಪ್ರಮೋಷನ್ ಎಲ್ಲ ಐಡಿಯಾಗಳೆಲ್ಲ ಕೂತ್ಕೊಂಡು ಮಾಡ್ತಾ ಇದ್ವಿ ಏನೇನು ಮಾಡ್ಬೋದು ಅಂತ. ಜೊತೆಗೆ ಮಾಡ್ತಿರ್ಬೇಕಾದ್ರೆ ಇವ್ರೇನಾಯ್ತು, ಸಿನಿಮಾ ಬಜೆಟ್ ಜಾಸ್ತಿ ಆಯಿತು. ಬಜೆಟ್ ಜಾಸ್ತಿ ಆದಾಗ ಇವರೊಂದು ಪ್ರಮೋಷನ್ಗೆ ಅಂತ ಒಂದು ಅಮೌಂಟ್ ಇಟ್ಕೊಂಡಿರಲಿಲ್ಲ. ಅವಾಗ ಇರೋ ಅಮೌಂಟಲ್ಲಿ ಏನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು, ನಾವೊಂದು ಕೆಲವೊಂದು ಐಡಿಯಾಗಳೆಲ್ಲ ಅವರು ಏನು ಮಾಡ್ಬೋದು ಅಂತ ಕೊಡ್ತಾ ಇದ್ರು. ನಾವು ಒಂದು ಈ ಕುದುರೆ ಎಲ್ಲ ಇಟ್ಕೊಂಡು ಈ ಥರ ರೀಲ್ಸು, ಸಾಂಗ್ ರೀಲ್ಸು ಪ್ರಮೋಷನ್ ಮಾಡೋಣ. ಸಾಂಗ್ ರಿಲೀಸ್ ಆಗಿತ್ತು ಆ ಟೈಮಲ್ಲಿ. ಆ ಸಾಂಗು ರೀಚ್ ಆಗಿರಲಿಲ್ಲ. ಯಾವುದು ಯಾವ ಥರದ್ದು, ಕಣ್ಣಿನಲ್ಲಿ ಕತ್ತಲ್ಲ, ಅಲ್ಲಲ್ಲ, ಡುಯೆಟ್ ಸಾಂಗ್, ನೀನನ ದೇವತೆ. ಆ ದೇವತೆಗೆ ಹೀರೋಯಿನ್ನು ಮತ್ತೆ ಹೀರೋ ಇಬ್ರು ಸೇರ್ಕೊಂಡು ಕುದುರೆ ಇಟ್ಕೊಂಡು ಕೆಲವೊಂದು ಮಾಡೋಣ ಅಂತ. ಆ ಟೈಮಲ್ಲಿ ಪ್ರಮೋಷನ್ಗೆ ಕರೆದಾಗ ಕೆಲವೊಂದು ಇದರಲ್ಲಿ ತುಂಬ ಪ್ರಮೋಷನ್ ಓಡಾಡಿದ್ರು ಹೀರೋ ಜೊತೆಗೆ ಹೀರೋಯಿನ್ನು. ಸ್ವಲ್ಪ ಹಿಂದೆ ಮುಂದೆ ಸರ್ ಅಲ್ಲಿ ಬರೋಕ್ಕಾಗ್ತಿಲ್ಲ, ಇಲ್ಲಿ ಬರೋಕ್ಕಾಗ್ತಿಲ್ಲ ಅಂತಿದ್ರು. ಆ ಟೈಮಲ್ಲಿ ಹೀರೋಯಿನ್ಗೆ ಏನಾದರೂ ಪ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಅದನ್ನು ಮಾಡಿದಂತೂ ಸತ್ಯ. ಅದು ಮಾಡಿದ ಮೇಲೆ ಅದು ತುಂಬ ಚೆನ್ನಾಗಿ ರೀಚ್ ಆಯಿತು. ಫ್ರ್ಯಾಂಕ್ ಅಂತ ಅಲ್ಲೇ ನಾವು ಅಂದರೆ ಅದು ರೀಚ್ ಆದಮೇಲೆ ಸಾಂಗು ರೀಚ್ ಆಯಿತು, ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಆಯ್ತು. ಹೌದು, ಅಲ್ಲ, ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಯಿತು. ಆಯಿತು, ಅವರು ಪ್ರ್ಯಾಂಕ್ ಮಾಡೋದಲ್ಲ, ನಾನು ಹೇಳ್ತೀನಿ, ಮಾತಾಡ್ತೀನಿ. ಆ ಪ್ರ್ಯಾಂಕ್ ಮಾಡಿದ್ಮೇಲೆ ಅದು ಸಾಂಗು ರೀಚ್ ಆಯಿತು, ಮತ್ತು ಕಂಟೆಂಟು ರೀಚ್ ಆಯಿತು, ನಮ್ಮ ಸಿನಿಮಾ ಕಂಟೆಂಟು ಕೂಡ ರೀಚ್ ಆಯಿತು. ರೀಚ್ ಆದಮೇಲೆ ನಾವು ನೆಕ್ಸ್ಟು ಟ್ರೈಲರ್ ರಿಲೀಸ್ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ. ಆದಮೇಲೆ ಅದೊಂದು ಆರ್ಗ್ಯಾನಿಕ್ಕಾಗಿ ಒಂದು 36,000 84,000 ತನಕ ಒಂದು 2-3 ದಿನದಲ್ಲಿ ಓಡಿತ್ತು. ಅದಾದಮೇಲೆ ಏನಾದರೂ ಪ್ಲ್ಯಾನ್ ಮಾಡಬೇಕಲ್ಲ ನಾವು ಟ್ರೈಲರ್ ರಿಲೀಸ್ ಮಾಡೋಕ್ಕೆ ಸರ್. ಅದಕ್ಕಿಂತ ಮುಂಚೆನೇ ಹೇಳಿದೆ ಸರ್, ಕೆಲವೊಂದು ಸ್ಟಾರ್ಸ್ನ ಕರೆಸಿ ಏನಾದರೂ ಮಾಡೋಣ, ಅದು ಮಾಡೋಣ ಅಂತ. ಅದಕ್ಕಿಂತ ಟ್ರೈಲರ್ ರಿಲೀಸ್ಗಿಂತ ಬಿಫೋರ್ ನಾವು ಮಾತಾಡಿದ್ವಿ. ಬಟ್ ಇವರು ತುಂಬ ಜನಕ್ಕೆ ಫೋನ್ ಮಾಡಿದ್ರು, ಹೋದ್ರು, ಅಲ್ದ್ರು, ಯಾರು ಇವ್ರಿಗೆ ಸಪೋರ್ಟ್ ಮಾಡಿಲ್ಲ. ಮತ್ತೆ ಜೊತೆಗೆ ಇವ್ರ ಕೈಲಿ ಕಾಸಿರಲಿಲ್ಲ ಖರ್ಚು ಮಾಡೋಕ್ಕೆ. ಆ ಟೈಮಲ್ಲಿ ಅಷ್ಟೊಂದು ಖರ್ಚು ಮಾಡೋಕೆ ಕಾಸಿರಲಿಲ್ಲ. ಆ ಟೈಮಲ್ಲಿ ಈ ಥರದೊಂದು ಒಂದು ಲಂಗ ಹಾಕೋರೆಲ್ಲ ಲಾಂಗ್ ಹಿಡಿದ್ರೆ, ಲುಂಗಿ ಹಾಕೋರೆಲ್ಲ ಎಲ್ಲಿ ಹೋಗ್ಬೇಕು ಅನ್ನೋ ಟ್ರೈಲ್ ಆಗಿತ್ತು ಟ್ರೈಲರ್ಲಿ. ಆಗ ಯಶಸ್ವಿನಿ ಅವ್ರನ್ನ ಕರೆದ್ಬಿಟ್ಟು ಇವ್ರು ಮಾತಾಡಿ ಅವರು ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂದರು. ಬಟ್ ಪೊಲೀಸ್ ಪರ್ಮಿಷನ್ ಬೇಕು ಅಂತ ಹೇಳಿದಾಗ ಪೊಲೀಸ್ ಪರ್ಮಿಷನ್ ತಗೊಂಡು ಅದನ್ನು ಮಾಡಿದ್ವಿ. ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಟ್ರೈಲರು, ಹೆಚ್ಚು ಕಮ್ಮಿ 3.9 ಅಲ್ಲಿ ತನಕ ಟ್ರೈಲರ್ ರೀಚ್ ಆಯಿತು. ಅಲ್ಲ, ಗೊತ್ತಾಯ್ತು ನನಗೆ. ಆಯಿತು ಸರ್, ನಾನು ಬರ್ತೀನಿ ಈಗ, ಅಲ್ಲಿಗೆ ಬಂದ್ಬಿಡ್ತೀನಿ ಅಲ್ಲ, ಯಾಕೆಂದರೆ ಹಳೇದು ಗೊತ್ತಾಗಬೇಕು. ಇಷ್ಟೆಲ್ಲ ಮಾಡಿದ್ದು ಟ್ರೈಲರ್ ಹೋಯ್ತು, ಎಲ್ಲ ಹೋಯ್ತು, ಚೆನ್ನಾಗಿ ಹೋಯ್ತು. ಜೊತೆಗೆ ಸಿನಿಮಾನು ಕೂಡ ಜಯಣ ಫಿಲಮ್ಸಿಂದ ಸಿನಿಮಾನು ರಿಲೀಸ್ ಮಾಡಿದ್ರು, ಒಳ್ಳೆ ಕಡೆ ರಿಲೀಸ್ ಮಾಡಿದ್ರು, ತುಂಬ ಥಿಯೇಟ್ರ್ಗಳು ಹಾಕೋದು ಚೆನ್ನಾಗಾಗಿತ್ತು. ನೆಕ್ಸ್ಟು ನಾವು ಪ್ರಮೋಷನ್ಗೆ ಆಗ ಏನು ಕೈಲಿ ಇರಲಿಲ್ಲ, ಏನೇನು ಮಾಡ್ಬೋದು, ವಾಟ್ ನೆಕ್ಸ್ಟ್. ಜನ ನೋಡಿದವ್ರು ಇವತ್ತುವರೆಗೂ ಸಿನಿಮಾ ಚೆನ್ನಾಗಿಲ್ಲ, ಸಿನಿಮಾ ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಯಾವತ್ತೂ ಯಾರೂ ಹೇಳಿಲ್ಲ. ಜೊತೆಗೆ 10 ಸಿನಿಮಾ ರಿಲೀಸ್ ಆಗಿ ಟೋಟಲ್ ಆಗಿ 10 ಸಿನಿಮಾದಲ್ಲಿ ಈ ಸಿನಿಮಾ ನಂಬರ್ 1 ಕಲೆಕ್ಷನ್ ಇದೆ. ಜಾಸ್ತಿ ಅಮೌಂಟ್ ಬರದೇ ಇರ್ಬೋದು, ಬಟ್ ಕಲೆಕ್ಷನಲ್ಲಿ ಚೆನ್ನಾಗಿದೆ. ಅದಾದಮೇಲೆ ಇವರು ಕೆಲವೊಂದು ರೀಲ್ಸ್ನ ಕರ್ಕೊಬಂದು ಸಿನಿಮಾಗಳ ಹೆಸರುಗಳು ಹೇಳ್ಬೇಕಾ, ಆಲ್ಫಾ ಇರ್ಬೋದು. ಹೌದು, ಕಲೆಕ್ಷನ್ ಚೆನ್ನಾಗಿದೆ, ಹೇಳ್ಕೊಳ್ಳೋ ಅಂತ ಕಲೆಕ್ಷನ್ ಇದೆ. ಆಲ್ಫಾ ಇರ್ಬೋದು, ಪೌರ್ಣಮಿ ಇರ್ಬೋದು, ಸರಳ ಸುಬ್ಬುರಾವ್ ಇರ್ಬೋದು. ಸಿನಿಮಾ ನಮ್ಮ ಎಲ್ಲ ಕನ್ನಡ ಸಿನಿಮಾಗಳು ನಮ್ಮ ಸಿನಿಮಾಗಳೇ. ಇಲ್ಲ ಸರ್, ನಮಗೆ ಒಂದು ಫಸ್ಟ್ ವೀಕ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಇರೋದ್ರಲ್ಲಿ ಬೊಂಬಾಟ ಕಲೆಕ್ಷನ್ ಆಗೈತೆ ಸರ್. ಇರೋದ್ರಲ್ಲಿ ಬೊಂಬಾಟ ಕಲೆಕ್ಷನ್ ಐತೆ. ಒಂದು ವಾರ ಎಲ್ಲರೂ ನೋಡಿದ್ದಾರೆ, ಎಲ್ಲ ಅಭಿಮಾನಿಗಳು ನೋಡಿದ್ದಾರೆ. ಒಬ್ರು ಒಂದು ಬ್ಯಾಡ್ ಕಮೆಂಟ್ಸ್ ಕೊಟ್ಟಿಲ್ಲ ಸರ್. ನನ್ನ ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು, ನನ್ನ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ ಅಲ್ಲಿ ಆಗಿರ್ಬೋದು, ಎಲ್ಲಾನು ಸೂಪರ್ ಆಗೈತೆ ಅಂತ ಎಲ್ಲರೂ ವ್ಯೂಸ್ ಚೆಂದಾಗಿ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದಕ್ಕೆಲ್ಲ ತುಂಬಾನೇ ಕೊಟ್ಟಿದ್ದಾರೆ. ಅದೇ ಸರ್, ರೀಚ್ ಆಗಿಲ್ವಲ್ಲ ಅಂತಾನೆ ಇನ್ನೂ ಏನೋ ಮಾಡ್ಬೇಕಂತಾನೆ ಮಾಡಿದೆ. ಅದನ್ನೇ ಹೇಳ್ತಾ ಇಲ್ವಾ ನೀವು, ಇವಾಗ ನೀವು ಇಷ್ಟೆಲ್ಲ ಮಾತಾಡ್ತಾ ಇರಲ್ಲ, ಒಂದು ಸಲ ಹೋಗಿ ಪಿಕ್ಚರ್ ನೋಡಿ. ಅದ್ರಲ್ಲಿ ಏನೋ ನನ್ನ ಡೈರೆಕ್ಷನ್ ಏನಾರಾಗ್ಲಿ, ಏನಾದ್ರು ಕೊರತೆ ಏನಾದಿದ್ರೆ ನೀವು ಬಾಯಿ ಬಂದಾಗ ಏನ್ ಬೇಕಾದ್ರೂ ಬೈರಿ. ಎಲ್ಲ ಸರ್ ರೀಚ್ ಮಾಡ್ಬೇಕಂತಾನೆ ಮಾಡಿತ್ತು ಸರ್. ಇದನ್ನೇನು ನನಗೇನು ಬ್ಯಾಕ್ ತಗೋಬೇಕಂತ ಹೆಸರು ಮಾಡ್ಕೊಳಕ್ ಮಾಡಿಲ್ಲ. ಇನ್ನೊಂದು ಲೆವೆಲ್ ತಗೊಂಡೋಗೋಣ ಅಂತಾನೆ ನಾನು ಮಾಡಕ್ ಹೋದೆ ಅಷ್ಟೇ. ಇನ್ನು ಬೇರೆ ಯಾವ ಉದ್ದೇಶಕ್ಕೂ ಮಾಡಿಲ್ಲ ಸರ್. ಇವತ್ತು ನೋಡಿ, ಒಂದು ವಾರ ನಂದು ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಪ್ರತಿಯೊಂದೂ ರೀಚ್ ಮಾಡಿದ್ದೀನಿ. ಈ ಒಂದು ಇದೊಂದು ಈ ವಿಷಯ ಹಿಡ್ಕೊಂಡು ಇಡೀ ಆಲ್ ಓವರ್ ಇಂಡಿಯಾವರೆಗೂ ರೀಚ್ ಮಾಡ್ಬಿಟ್ಟಿದ್ದಾರೆ ಇದನ್ನ, ಈ ಪಿಕ್ಚರ್ನ. ಸೂರ್ಯನ ಹಂಗ್ ಮಾಡ್ದ ಅಂತ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಇವತ್ತು ಯಾರು ಟ್ರೋಲ್ ಮಾಡಿದ್ರು ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಸಲ ಹೋಗಿ ಈ ಪಿಕ್ಚರ್ನ ಹೋಗಿ ನೋಡ್ಬಿಟ್ಟು ಸೂರ್ಯನಂದ್ ಏನಾದ್ರು ಡೈರೆಕ್ಷನ್ ಅಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಕಂಡು ಬಂದ್ರೆ, ನಿಜವಾಗ್ಲೂ ಇದೇ ತ್ರಿವೇಣಿ ಟಾಕೀಸ್ ಅಲ್ಲಿ ನಾನು ಬಂದು ನಿಂತ್ಕೊಂಡಿರ್ತೀನಿ. ನಿಮ್ಗೆ ಏನೇನ್ ಬೇಕೋ ನನ್ನ ಕತ್ತಿನ ಬಟ್ಟೆ ಹಿಡ್ಕೊಂಡು ಬೈರಿ, ಏನ್ ಅಮ್ಮ ಅಕ್ಕ ಎನಿವನ್ ಏನ್ ಬೇಕಾದ್ರೂ ಬೈರಿ, ನಾನು ಬಂದು ನಿಂತಿರ್ತೀನಿ. ನೀವು ದಯವಿಟ್ಟು ಕನ್ನಡ ಪಿಕ್ಚರ್ನ ನೋಡ್ಬಿಟ್ಟು, ನಾನ್ ಮಾಡಿರೋದು ಕನ್ನಡ ಪಿಕ್ಚರ್, ತಮಿಳ್ ಪಿಕ್ಚರ್ ಆಗ್ಲಿ, ಮತ್ತೊಂದು ಹಿಂದಿ ಪಿಕ್ಚರ್ ಆಗ್ಲಿ ನಾನು ಯಾವ್ದು ಮಾಡಿಲ್ಲ. ನಾನು ಕನ್ನಡ ಪಿಕ್ಚರ್ ಮಾಡಿ ಕಷ್ಟಪಟ್ಟು ಮಾಡಿದ್ದೀನಿ. ಇದೊಂದು ರೀಚ್ ಆಗ್ಬೇಕಂತ ಒಂದು ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು, ಒಂದು ಹೀರೋ ಆಗಿರ್ಬೋದು, ಒಂದು ಪ್ರೊಡ್ಯೂಸರ್ ಆಗಿರ್ಬೋದು, ಇದರಲ್ಲಿ 6 ಪ್ಯಾಕ್ ಹಿಡ್ಕೊಂಡು ನಮ್ಮವ್ರನ್ನೇ ಇಲ್ಲೆಲ್ಲ ಕರೆಸಿ ಎಲ್ರು ನಾನು
ಅಷ್ಟು ಅದ್ಭುತವಾಗಿ ಮಾಡಿದೀನಿ. ಎಲ್ಲಾ ತರನೂ ಐತೆ ಸಮಾಜದಲ್ಲಿ ಇದ್ರಲ್ಲಿ. ಈ ಒಂದು ಸೂರ್ಯಣ್ಣ ಪಿಕ್ಚರ್ ಅಲ್ಲಿ ಗಂಡ ಹೆಂಡತಿ ಫ್ಯಾಮಿಲಿ ಆಗಿರ್ಬೋದು, ಒಂದು ರೌಡಿಸಮ್ ಆಗಿರ್ಬೋದು, ಹುಡುಗಿಯಿಂದ ಹೋದ್ರೆ ಯಾವ ತರ ಎಲ್ಲ ಹುಡುಗರು ಸಫರ್ ಪಡ್ತಾರೆ ಅಂತಾನು ತೋರಿಸಿದೀನಿ. ಅದೇ ಹೆಣ್ಮಗುಗೆ ಯಾವ ತರ ಎಲ್ಲ ಗೌರವ ಕೊಡ್ಬೇಕಂತಾನು ತೋರಿಸಿದೀನಿ. ಅಪ್ಪ ಮಗಳು ಕ್ಲೈಮ್ಯಾಕ್ಸ್ ಅಲ್ಲಿ ಸೆಂಟಿಮೆಂಟ್ ಐತೆ ಸರ್. ಇಷ್ಟೆಲ್ಲ ಎಲ್ಲರೂ ಇಡೀ ನಾನು ಹೋದಾಗ ನಾನು ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ, ಸ್ಪೇರ್ ಆಗಿ ಮಾತಾಡ್ತಾ ಇದ್ದೀನಿ, ಎಲ್ಲಾ ಕಡೆ ಹೋದಾಗ್ಲೂ ಸೂರ್ಯಣ್ಣ ನೀನ್ ಸಕ್ಕತ್ತಾಗಿ ಮಾಡಿದ್ಯಾ ಅಂತಾನೆ ಅಂತ ಇದ್ರು ಹೊರತು ಬಟ್ ಇಷ್ಟೊಂದು ನನ್ಗೆ ರೀಚ್ ಕೊಟ್ಟಿಲ್ಲ. ಈ ಒಂದು ವಿಡಿಯೋದಿಂದ ಇಡೀ ಕರ್ನಾಟಕ ಫುಲ್ ನಾನು ಎಲ್ಲೋದ್ರು, ನೆನ್ನೆ ಮೈಸೂರಿಗೆ ಹೋಗ್ತಾ ಇದ್ದೀನಿ, ಗಾಡಿ ನಿಲ್ಸ್ಬಿಟ್ಟು ಫೋಟೋ ತಗೊಂತಾ ಇದಾರೆ. ನನ್ನ ಪ್ರೀತಿಸೋ ಜನ ಇವಾಗಲೂ ನನ್ನ ಪ್ರೀತಿಸ್ತಾ ಇದಾರೆ. ಬಟ್ ಬ್ಯಾಡ್ ಕಮೆಂಟ್ಸ್ ಆಗ್ತಾವ್ರಿಗೆ ನಾನು ಇವತ್ತು ಒಂದೇ ಒಂದು ಕೇಳ್ತಾ ಇದ್ದೀನಿ, ನಿಮ್ಮ ಮನೇಲಿ ಒಂದು ಅಣ್ಣ ತಮ್ಮನೋ ನನ್ನ ಏನಾದ್ರು ತಿಳ್ಕೊಳ್ಳಿ, ಇದೇನೋ ನಿಮ್ಮ ಮನ್ಸುಗಳಿಗೆ ಈ 3 ವಿಡಿಯೋನೋ ಏನೋ ನಿಮ್ಗಳಿಗೆ ಯಾರಿಗಾದ್ರು ಮನ್ಸಿಗೆ ಬೇಜಾರಾಗಿದ್ರೆ ನಾನು ದಯವಿಟ್ಟು ನಾನು ಸಾರಿ ಕೇಳ್ತೀನಿ. ನನ್ನೊಂದು ಉದ್ದೇಶ ಏನಿಲ್ಲ, ಕನ್ನಡ ಪಿಕ್ಚರ್ ಮಾಡ್ಬೇಕಂತಾನೆ ಮಾಡಿದೆ. ಇದೊಂದು ಕಂಟೆಂಟ್ ಜನಕ್ಕೆ ತಲುಸ್ಬೇಕಂತಾನೆ, ಎಲ್ಲಾ ಅಭಿಮಾನಿಗಳಿಗೂ ತಲುಸ್ಬೇಕಂತಾನೆ ಮಾಡಿದೆ. ಆ ಅಭಿಮಾನಿ ಈ ಅಭಿಮಾನಿ ಅಂತಾನು ಹೇಳ್ತಾ ಇಲ್ಲ ಇವತ್ತವರೆಗೂ. ಎಲ್ಲಾ ಅಭಿಮಾನಿ ದೇವರುಗಳಿಗೆ ನಾನು ಹೇಳ್ತಾ ಇರೋದು, ಅವರೆಲ್ಲ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ. ಟ್ರೋಲ್ ಮಾಡಿರೋರಿಗೆ ಹೇಳ್ತಾ ಇದ್ದೀನಿ, ನನ್ನ ಅಣ್ಣಂದಿರ್ಗಾಗಿರ್ಬೋದು, ನನ್ನ ತಮ್ಮಂದಿರ್ಗಾಗಿರ್ಬೋದು, ದಯವಿಟ್ಟು ಇದನ್ನ ಬಿಟ್ಬಿಟ್ಟು ಈ ಒಂದು ಟ್ರೋಲ್ ಮಾಡಿರೋದನ್ನ ಬಿಟ್ಬಿಟ್ಟು ನಾನ್ ಮಾಡಿರೋ ಪಿಕ್ಚರ್ನ ಒಂದು ಸಲ ನೋಡಿ. ದಯವಿಟ್ಟು ಇದನ್ನ ಟ್ರೋಲ್ ಮಾಡಿ, ಎಲ್ಲಾ ಕಡೆನೂ ಟ್ರೋಲ್ ಮಾಡಿ. ನಿಮ್ಮ ಈ ಕನ್ನಡ ಪಿಕ್ಚರ್ ನೀವು ಯಾರೋ ಟ್ರೋಲ್ ಮಾಡಿದ್ರೋ ಅವ್ರ ಮಡಿಲಲ್ಲಿ ಈ ಕನ್ನಡ ಪಿಕ್ಚರ್ ನಾನು ಕೊಡ್ತಾ ಇದ್ದೀನಿ, ಸೂರ್ಯನ ಒಂದು ಟೈಟಲ್ ಕೊಡ್ತಾ ಇದ್ದೀನಿ. ದಯವಿಟ್ಟು ನೋಡ್ಬಿಟ್ಟು ನೀವ್ ಏನಾದ್ರು ಕಮೆಂಟ್ಸ್ ಹಾಕಿ, ನಾನು ಬಂದು ನಿಲ್ಕೊಂಡು ನಿಮ್ಗೆ ಎಲ್ರಿಗೂ ಆನ್ಸರ್ ಮಾಡ್ತೀನಿ. ನನ್ನ ಡೈರೆಕ್ಷನ್ ಎಲ್ಲ ಆಗಿರೋದು ಫಸ್ಟ್ ಟೈಮ್ ನಾನು ಡೈರೆಕ್ಷನ್ ಮಾಡಿದ್ದೀನಿ, ಸುಮ್ಮನೆ ಎಲ್ಲ ಮಾಡಿಲ್ಲ. 20 ವರ್ಷ ಇಲ್ಲಿಂದ ಹಿಂಗ್ ಬಂದಿದ್ದೀನಿ, ಹಂಗಿಂದ ಹಂಗ್ ಬಂದವನಲ್ಲ ನಾನು. ತುಂಬಾ ಕಷ್ಟಪಟ್ಟು ಎಲ್ಲ ನನ್ನ ಬೆಂಬಲವಾಗಿ ಎಲ್ಲ ಆರ್ಟಿಸ್ಟ್ಗಳು ನನ್ನ ಜೊತೆಗೆ ನಿಂತಿದ್ದಾರೆ. ಡೇ 1 ಇಂದ ಹಿಡಿದು ಎಲ್ಲರೂ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ರಜನಿ ಸಾರ್ ಆಗಿರ್ಬೋದು, ಎಲ್ಲ ಮೀಡಿಯಾದವ್ರು ಎಲ್ಲರೂ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅರ್ಥ ಆಯ್ತಾ? ಆ ಹೀರೋಯಿನ್ ಆಗಿರ್ಬೋದು, ಪ್ರತಿಯೊಂದು ಸೀನಲ್ಲೂ ನಾನು ಎಲ್ಲರೂ ಪ್ರಮೋಷನ್ ಕರೆದಾಗ ಎಲ್ಲಾ ಜಾಗಕ್ಕೂ ಬಂದಿದ್ದಾರೆ. ಅವ್ರಿಗೂ ಪ್ಯಾಕ್ ಕಮಿಸ್ ಹಾಕಿದ್ದಾರೆ, ಅಕ್ಕನಿಗೂ ಕೊಟ್ಟಿದ್ದಾರೆ, ಎಲ್ರಿಗೂ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಏನೇ ಒಂದು ಕೆಟ್ಟ ಹೆಸರಾದ್ರೂ ದಯವಿಟ್ಟು ನನಗೂ ಕೊಡಿ. ಒಳ್ಳೇದೇನಾದ್ರು ಈ ಪಿಕ್ಚರ್ ಸೇರಿದ್ರೆ ಅವ್ರಿಗೆ ಹೀರೋಯಿನ್ಗಾಗ್ಲಿ ಅಕ್ಕನಿಗಾಗ್ಲಿ ಎಲ್ರಿಗೂ ಕೊಡಿ ಅಂತಾನೆ ನಾನು ಕೇಳ್ಕೊಂತ ಇದ್ದೀನಿ.